ಹಾಯ್ ಅನ್ನು ಅವಾಗಲೇ ರಿವೀಲ್ ಅಂತ ಇದ್ದಾರೆ. ನನ್ನ ಹತ್ರ ಇಲ್ಲ ಗೈಸ್, ಯಾರು ಗರ್ಲ್ ಫ್ರೆಂಡ್ ಇಲ್ಲ. ಬರೀ 8th ಸ್ಟ್ಯಾಂಡರ್ಡಿಂದ ಓದಿದ್ದು ಇಲ್ಲಿ. ಅದಕ್ಕೆ ಮುಂಚೆ ಮೋಸ್ಟ್ ಆಫ್ ಮೈ ಲೈಫ್ ನಾನು ಬೇರೆ ಸ್ಕೂಲಲ್ಲಿ ಓದಿದ್ದು. ಸೊ ಗೈಸ್ ಇವತ್ತು ಒಂದು ದಿವಸ ಅವಳು ಬಂದಿದ್ದಾಳೆ ನಮ್ಮ ಜೊತೆ. ಅವಳು ಆ್ಯಕ್ಚುಲಿ ಬರೋದೇ ಇಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಬೇಸಿಕ್ಲಿ ನನ್ನ ಚಿಕ್ಕಮ್ಮ ಮನೆಗೆ ಹೋಗೋಕ್ಕೆ. ಸೊ ಅವ್ರ ಮನೆಯಿಂದ ನೀವು ನನ್ನ ಅಜ್ಜಿ ಆಮೇಲೆ ನಂದು ಚಿಕ್ಕಮ್ಮ ನೋಡಿರ್ತೀರಾ ನಂದು ಪ್ರೀವಿಯಸ್ ವ್ಲಾಗ್ಸಲ್ಲಿ. ಸೊ ಆಮೇಲೆ ಒಂದು ಚಿಕ್ಕ ಮಗುನೂ ನೋಡಿರ್ತೀರಾ, ಶ್ರೀಜಿತಾ ಅಂತ. ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋದು ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಂಜಾಯ್ ದ ವ್ಲಾಗ್ ಗೈಸ್. ರೆಡಿ ಆಗಬೇಕಾಗಿತ್ತು, ರೆಡಿ ಆಗ್ತಾ ಇದ್ದೆ. ಆ್ಯಂಡ್ ನಾನು ಹಾಕ್ಕೊಳ್ತಾ ಇರೋದು ಇದು ಇವತ್ತು. ಸೊ ನಂದು ಒಂದು ರೆಡ್ ಟೀ ಶರ್ಟ್ ಹಾಕ್ಕೊಂಡು ಒಂದು ಲೈಟ್ ಬ್ಲೂ ಜೀನ್ಸ್ ಹಾಕ್ಕೊಂಡು ನನ್ನ ವಾಚು. ಸೊ ಈ ವಾಚು ಆ್ಯಕ್ಚುಲಿ ನನಗೆ ಬರೀ ಇದು ಒಂದು ಚೆನ್ನಾಗಿರೋ ವಾಚ್ ಇರೋದು. ವಾಚಸ್ ತೊಗೊಬೇಕು ಆ್ಯಕ್ಚುಲಿ ನಾನು ತೊಗೊಳ್ಳೋಣ, ಅದಕ್ಕೂ ಒಂದು ದಿವಸ ಶಾಪಿಂಗ್ ಹೋಗೋದು ಒಂದು ವ್ಲಾಗ್ ಮಾಡ್ತೀನಿ ಸೂನೆ. ಸೊ ಇದು ರೆಡಿ ಆಗಿಬಿಟ್ಟು ಆಮೇಲೆ ಹೋಗೋಣ ಬನ್ನಿ. ಇದು ರೆಡಿ ಆದೆ ಆ್ಯಂಡ್ ಒಂದು ಫಿಟ್ ಚೆಕ್ ಮಾಡಿಬಿಡೋಣ ನೋಡಿ. ಸೊ ಫಿಟ್ಟಾಗೇ ಇದ್ದೀನಿ, ಬಟ್ ಚೂರು ಲೇಸಿ ಆಗಿಬಿಟ್ಟಿದ್ದೀನಿ ಇವಾಗ. ಸೊ ಚೂರು ದಿವಸ ಅಂದ್ಕೊಂಡೆ ಮಿಸ್ ಮಾಡಲ್ಲ ಅಂತ ಎಮ್ಮೆ, ಬಟ್ ಒಂದು 15 days ಆದರೂ ಮಿಸ್ ಆಗಿಬಿಟ್ಟಿದೆ. ಸೊ ತಿರ್ಗಾ ಸ್ಟಾರ್ಟ್ ಮಾಡಬೇಕೆಲ್ಲ ಮಾಡ್ತೀನಿ. ಸೊ ಮಂಡೆಯಿಂದ ಪ್ರಾಬಬ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ನೋಡೋಣ. ಇವಾಗ ಸದ್ಯಕ್ಕೆ ನಮ್ಮ ಅಕ್ಕ ಮೇಲೆ ನಮ್ಮಮ್ಮ ಹಿಂಗೆ ಕಾಣ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ಸೊ ಅದಾದಮೇಲೆ ಬಿಡೋಣ ಬನ್ನಿ. ಈಗ ಬಿಡ್ತಾಯಿದ್ದೀನಿ ನೋಡಿ. ನಮ್ಮಮ್ಮನ ಚೆನ್ನಾಗಿ ರೆಡಿಯಾಗಿದ್ದಾರೆ ಇವತ್ತು. ನಮ್ಮ ಅಕ್ಕ ಏನು ಮಾಡ್ತಾ ಇದ್ದಾಳೆ ಅಂಜು? ಚೂರು ತೋರಿಸು ಕ್ಯಾಮ್ರಾಗೆ. ಹೆಂಗೆ ಕಾಣ್ತದೆ ಅಂತ ತೋರಿಸಿದ್ರೆ ಎಲ್ಲ ಮಗುದೆಲ್ಲ ಇಟ್ಕೊಂಡಿದ್ದಾರೆ. ಸೊ ಫಸ್ಟ್ ಟೈಮ್ ಮಗುನೂ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಸೊ ಬನ್ನಿ ಹೋಗೋಣ. ಸೊ ಗೈಸ್ ನಮ್ಮ ಅಕ್ಕ ನಾನು ಅವಾಗಿಂದ ನಾವು ಸಾಂಗ್ಸ್ ಹಾಕೊಂಡೆಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಅಕ್ಕ ಅವಾಗಿಂದ ನೀನೇ ಚೆನ್ನಾಗಿ ಕಾಣ್ತಾ ಇದೆಯಾ ಎಲ್ಲರಿಗಿಂತ ಇಲ್ಲಿ ಅಂತ ಇದ್ದಾಳೆ. ಸೊ ಎಲ್ಲರೂ ನಂಗೆ ದೃಷ್ಟಿ ಆಗ್ತಾ ಇದಾರೆ ಇವಾಗ. ಬಟ್ ನನಗೆ ಆನೆಸ್ಟ್ಲಿ ನನಗೆ ಹೇರ್ ಕಟ್ ಏನು ಸೆಟ್ ಆಗಿಲ್ಲ. ಬಟ್ ಅವ್ರಿಗೇನೋ ಇಷ್ಟ ಆಗ್ತಾ ಇದೆ. ನನಗೆ ಈ ಸತಿ ಏನೋ ಸೆಟ್ ಆಗಿಲ್ಲ. ನೀವು ನೋಡಿರ್ತೀರ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ. ಬಟ್ ಏನೋ ನಿಮ್ಗೇನು ಅನ್ಸುತ್ತೆ ಅವ್ನ ಹೇರ್ ಕಟ್ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ ಕಮೆಂಟ್. ನಿಮ್ಗೇನು ಅನ್ಸುತ್ತೆ ನನ್ನ ಹೇರ್ ಕಟ್ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ. ಸೊ ಸದ್ಯಕ್ಕೆ ಇವಾಗ ಡ್ರೈವ್ ಮಾಡ್ತಾ ಇದ್ದೀನಿ ನೋಡಿ ಟ್ರಾಫಿಕ್ಕು. ಸೊ ಡ್ರೈವ್ ಮಾಡ್ತಾ ಇದ್ದೀನಿ, ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲ್ಲ ಹಂಗೆ. ಸೊ ಬ್ಯಾಂಗ್ಳೂರ್ ಟಿಪಿಕಲ್ ಟ್ರಾಫಿಕ್. ಸೊ ಬನ್ನಿ ಜಯನಗರ್ಗೆ ಹೋಗ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ನಾನು ಈಗ ರೀಚ್ ಆದ ಇವ್ರ ಮನೆಗೆ. ಆ್ಯಂಡ್ ನೋಡಿ ಇದೇ ಪಾಪ ಲಾಸ್ಟ್ ಟೈಮ್ ನೋಡಿದ್ರಲ್ಲ ಶ್ರೀಜಿತಾ. ಹಾಯ್ ಅನ್ನು, ಹಾಯ್ ಅನ್ನು, ಹಾಯ್ ಅನ್ನು ಕೇಳಿ. ಸೊ ಇವಾಗ ಫೋಟೋ ತೆಗಿಯೋಣ ನೋಡಿ. ಫೋಟೋ ತೆಗಿತಾ ಇದ್ದೀನಿ ಇವ್ರದ್ದು. ಫೋಟೋ ಅಂತ ಪೋಸ್ ಮಾಡ್ತಾಳೆ. ಅದಕ್ಕೆ ಇವಾಗ ಐರಾಗೆ ಡೈಪರ್ ಚೇಂಜ್ ಮಾಡ್ಕೊಳಕ್ಕೆ ಹೋಗ್ತಾಯಿದ್ರು ಒಳಗಡೆ. ಸೊ ಅವ್ರು ಎಲ್ಲಿದ್ದಾರೆ ನೋಡೋಣ ಬನ್ನಿ. ನೋಡಿ ನೀಟಾಗಿ ಆಟಾಡಿಸ್ತಾ ಇದ್ದಾರೆ ಇವರು ನೋಡಿ. ನಾನು ಚಿಕ್ಕ ವಯಸ್ಸಲ್ಲಿರುವಾಗ ಇವ್ರ ಮನೆಗೆ ಬಂದಾಗಲ್ಲ ಇವ್ರು ಏನೋ ಒಂದು ಮಾಡ್ಕೊಡ್ತಾ ಇದ್ರು. ಅದು ಟೀ ಅಂತೂ ಇವ್ರು ತುಂಬ ಇಷ್ಟಪಡ್ತಾ ಇದ್ದೆ. ಬಂದಿದ ತಕ್ಷಣ ಚಿಕ್ಕ ವಯಸ್ಸಲ್ಲಿ ಟೀ ಬೇಕು ಅಂತ ಹೋಗ್ಬಿಟ್ಟು ಕೇಳ್ತಾ ಇದ್ದೆ. ಇವಾಗೇನೋ ವಡೆ ಮಾಡ್ತಾ ಇದ್ದಾರೆ, ನೈಸ್. ಟೇಸ್ಟ್ ಮಾಡಿದೆ, ಸಕ್ಕತ್ತಾಗಿದೆ. ಸೊ ಅದ್ರ ಜೊತೆ ಒಂಚೂರು ದೋಕ್ಳ ಸಮೋಸ ಎಲ್ಲ ತಿಂದ್ವಿ. ಇವಾಗ ಅಂಜು ಐರಾಗೆ ಫೀಡ್ ಮಾಡ್ತಾಯಿದ್ಲು, ಅದಕ್ಕೆ ನಾನು ಸುಮ್ಮನೆ ಇದ್ದೆ ಟೈಮ್ ಪಾಸ್ ಮಾಡ್ತಾಯಿದ್ದೆ. ಇಲ್ಲಿ ವೇಯಿಂಗ್ ಮೆಷಿನ್ ಇದೆ, ನಮ್ಮಮ್ಮನ ವೆಯ್ಟ್ ನೋಡೋಣ ಬಾ. ನೋಡೋಣ ಸಾಕು. ಇಲ್ಲಿ 87.4 ಇದೆ. ಕೋಇನ್ಸಿಡೆಂಟ್ಲಿ ನಾನು ವೆಯ್ಟ್ ಚೆಕ್ ಮಾಡೋವಾಗ್ಲೂ ನೋಡಿ 87.4 ಇದೆ ನಂದು. ಆಮೇಲೆ ನಮ್ಮಮ್ಮಂದು ಒಂದೇ ವೆಯ್ಟ್ ಇದೆ ನೋಡಿ ಯಪ್ಪ. ಇವಾಗ ಹೊರಡ್ತಾ ಇದ್ದೆ ಆ್ಯಂಡ್ ತುಂಬ ಮಜಾ ಮಾಡಿದ್ವಿ. ತುಂಬ ದಿವಸ ಆದ್ಮೇಲೆ ಇವ್ರ ಮನೆಗೆ ಬಂದಿದ್ದೆ. ಅಮ್ಮ ಹೆಂಗ ಅನ್ಸ್ತಮ್ಮ? ಸಖತ್ ಚೆನ್ನಾಗಿ ಅನಿಸ್ತು. ಬಿಕಾಸ್ ಎಷ್ಟೋ ತಿಂಗಳಾದ್ಮೇಲೆ ನಾನು ಹೊರಗಡೆ ಬಂದೆ, ಅದಕ್ಕೆ. ಓಕೆ. ಸೊ ಮನೆಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡೋಣ ವ್ಲಾಗ್ನ.
ಸೊ ಗೈಸ್ ನಾನು ಜಯನಗರ ಮುಗಿಸ್ಕೊಂಡು ನನಗೆ ಮನೆ ರೀಚ್ ಆದ್ಮೇಲೆ ಬೋರ್ ಹೊಡಿತಾ ಇತ್ತು. ಸಾಹಿತ್ಯ ಕಾಲ್ ಮಾಡಿದೆ, ಸಾಹಿತ್ಯ ಫ್ರೀ ಇದ್ದಲ್ಲ ಅಂತ ಸಾಹಿತ್ಯ ಮೀಟ್ ಮಾಡಕ್ಕೆ ಬಂದೆ ನೋಡಿ. ಸೊ ಇಲ್ಲಿ ಚಾಟ್ಸ್ ತಿನ್ನೋಕ್ಕೆ ಬಂದ್ವಿ. ಆ್ಯಕ್ಚುಲಿ ಅವತ್ತು ಸಾಕರ್ ನಗರಿಗೆ ಬಂದಿದ್ವಲ್ಲ, ಆ ಮೋಮೋ ಶಾಪು ಪಿಜ್ಜಾ ಶಾಪ್ ಎರಡೂ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಏನೂ ಸಿಕ್ಕಿಲ್ಲ ಅಂತ ಮಸಾಲೆ ಪುರಿ ತಿಂತಿದ್ದೀವಿ. ಮಸಾಲೆ ಪುರಿ ತಿನ್ನಕ್ಕೆ ಬಂದ್ವಿ. ಆಮೇಲೆ ನೋಡೋಣ ಏನು ಮಾಡ್ತೀವಂತ. ಸಮ್ಟೈಮ್ ಬ್ಲಾಗ್ ಮಾಡೋದನ್ನೇ ಮರ್ತ್ಬಿಡ್ತೀನಿ. ಆ್ಯಂಡ್ ಸಾಹಿತ್ಯ ಜ್ಞಾಪಿಸ್ತಾಳೆ ಬ್ಲಾಗ್ ಮಾಡುವಂತ. ಸೊ ನಾವು ಲಾಯವೆನಿಗೆ ಬಂದ್ವಿ, ಚಾಟ್ಸ್ ಮುಗಿಸ್ಕೊಂಡು ಲಾಯವೆನಿಗೆ ಬಂದ್ವಿ. ಇದು ಆ್ಯಕ್ಚುಲಿ ಎಲ್ಲ ಬೇರೆ ಸ್ಟ್ರೀಟ್ ಸ್ಟೋರ್ಸ್ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಯಾವುದೋ BBMP ಇಶ್ಯೂನೋ ಏನೋ. ಬಟ್ ಅದಕ್ಕೆ ಸಾಹಿತ್ಯಗೆ ನಾನು ಮೋಮೋಸ್ ಕೊಡ್ಸೋಣ ಅಂದ್ಕೊಂಡ್ರೆ ಅವಳು ಲಾಯವೆನ್ ಅಂತ. ಏನೇ ಬ್ರೌನಿ ಸಕ್ಕತ್ತಾಗಿದೆ. ಬ್ರೌನಿ ಇಸ್ ಆ್ಯಕ್ಚುಲಿ ವೆರಿ ನೈಸ್, ಸಕ್ಕತ್ತಾಗಿದೆ. ಸೊ ಇದಾದಮೇಲೆ ಮನೆ ಅಷ್ಟೇ. ಹೇ ಗೈಸ್, ವೆಲ್ಕಮ್ ಟು ದ ನೆಕ್ಸ್ಟ್ ಡೇ ಆಫ್ ಮೈ ವ್ಲಾಗ್. ಆ್ಯಂಡ್ ಇವತ್ತು ನನ್ನ ಫ್ರೆಂಡು ನನ್ನ ಮೀಟ್ ಮಾಡೋಕ್ಕೆ ಬಂದಿದ್ದಾಳೆ ತುಂಬ ದಿವಸ ಆದಮೇಲೆ. ಬರ್ತಾನೇ ಇರಲಿಲ್ಲ ಇಷ್ಟು ದಿವಸ. ಸೊ ಇವತ್ತು ಅವಳ ಜೊತೆ ಚೂರು ಆಚೆ ತಿರ್ಗ್ಬಿಟ್ಟು ಹಾಗೇ ಏನು ಮಾಡ್ತೀನಿ ಅಂತ ನೋಡೋಣ. ಸೊ ಈಗ ಮಿಲಾನೋಗಿ ಬಂದ್ವಿ. ಯಾವತ್ತೂ ನಾನು ಆ್ಯಕ್ಚುಲಿ ಈ ಟೈಮಿಗೆ ಯಾವತ್ತೂ ಬಂದಿರಲಿಲ್ಲ. ಯಾವತ್ತೂ ಈವ್ನಿಂಗು ಇಲ್ಲಾಂದರೆ ರಾತ್ರಿ ಬರ್ತಾಯಿದ್ದೆ ಮಿಲಾನೋಗೆ. ಇವತ್ತೇನೋ ಮೇಡಮಿಗೆ ಡಯಟ್ ಮಾಡೋ ಐಸ್ ಕ್ರೀಮ್ ತಿನ್ಬೇಕಂತ. ಇಲ್ಲ, ಸ್ವಲ್ಪ ಕಮ್ಮಿ ಕ್ಯಾಲೋರಿ ಇರೋ ಐಸ್ ಕ್ರೀಮ್ ತಿನ್ಬೇಕು. ನಾನು ಏನಂದ ಮತ್ತೆ ಡಯಟ್ ಮಾಡೋ ಐಸ್ ಕ್ರೀಮ್ ಅಂದೆ. ಅವಳೆಲ್ಲೂ ಬೇರೆ ಕಡೆ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ, ಅದಕ್ಕೆ ಇಲ್ಲಿ ಬಂದ್ವಿ. ಬನ್ನಿ ತೊಗೊಂಡ್ಬಿಟ್ಟು ನೋಡೋಣ ಏನು ತೊಗೊಳ್ಳೋದಂತ ನಂಗೆ ಕನ್ಫ್ಯೂಷನ್ ಆಗ್ತಾಯಿದೆ. ಸೊ ನಾನು ಅಂದ್ಕೊಂಡೆ ಒಂದು ಬ್ರೌನಿ ಚಾಕ್ಲೇಟ್ ತೊಗೊಳ್ಳೋಣ. ಆಮೇಲೆ ಇನ್ನೇನು ತೊಗೊಬೋದು, ಒಂದು ಹೆವಿ ಕನ್ಫ್ಯೂಷನ್ನು. ಡ್ರೆಸ್ ಡಿಸೈಡ್ ಮಾಡೋಕ್ಕೂ ಇಷ್ಟ ಅಂತ ತೊಗೊಳ್ಳಲ್ಲ. ನಾನು ಅದು ಕೂಡ ಟೈಮ್ ತೊಗೊಂತೀನಿ, ಆ್ಯಕ್ಚುಲಿ 2 ಅವರ್ ತೊಗೊಂತೀನಿ. ಓಕೆ, ಐ ವಿಲ್ ಟೇಕ್ ಒನ್ ಬ್ಲ್ಯಾಕ್ ಫಾರೆಸ್ಟ್ ಚೆನ್ನಾಗಿರುತ್ತಾ? ಓಕೆ, ವಿಲ್ ಟ್ರೈ. ಓಕೆ, ಸೊ ಅದು ಬ್ಲ್ಯಾಕ್ ಫಾರೆಸ್ಟ್ ಅಂತೆ. ಬ್ಲ್ಯಾಕ್ ಫಾರೆಸ್ಟ್ ಜನರಲಿ ಚಾಕ್ಲೇಟಲ್ಲಿ ಇರುತ್ತೆ ಅನಿಸ್ತು. ಬಟ್ ಇದು ಒನ್ ಬ್ಲ್ಯಾಕ್ ಫಾರೆಸ್ಟ್ ಆ್ಯಂಡ್ ಬ್ರೌನಿ ಚಾಕ್ಲೇಟ್. ಸೊ ಇವಾಗ ಐಸ್ ಕ್ರೀಮ್ ಬಂದಮೇಲೆ ಒಳ್ಳೆ ಇದು ಬ್ಲ್ಯಾಕು ವೈಟ್ ಥರ ಇದೆ. ಅದು ಗ್ರೀನ್ ಒಂಥರ ಹೆಂಗೆ ಕಾಣ್ತಾ ಇದೆ ನೋಡಿ. ಓಕೆ, ನೀನು ಯಾಕೆ ಈ ಥರ ಡ್ರೆಸ್ ಹಾಕೊಂಡ್ಬಂದಿದ್ಯಾ ಇವತ್ತು? ನಾನು ಎಂಗೇಜ್ಮೆಂಟ್ಗೆ ಹೋಗಿದ್ದೆ. ಓಕೆ, ನೀನು ಯಾವಾಗ ಎಂಗೇಜ್ ಆಗೋದು? ಆಫ್ಟರ್ ಯು ಗೆಟ್ ಎಂಗೇಜ್ಡ್. ಫಸ್ಟ್ ಎಂಗೇಜ್ಮೆಂಟ್ ನೀನು ಕರೆಕ್ಟಾಗಿ ನನಗೆ ಜನರಿಗೆ ಅಂತ ಇದೆ ಕಮೆಂಟ್ಸಲ್ಲಿ, ಅವಾಗಲೇ ರಿವೀಲ್ ಅಂತ ಇದ್ದಾರೆ. ನನ್ನ ಹತ್ರ ಇಲ್ಲ ಗೈಸ್, ಯಾರೂ ಗರ್ಲ್ ಫ್ರೆಂಡ್ ಇಲ್ಲ. ಓಕೆ, ಸೊ ರಿವೀಲ್ ಮಾಡೋಕ್ಕೆ ಯಾರೂ ಇಲ್ಲ. ಸೊ ಅದಕ್ಕೆ ಸೊ ಇವಾಗ ಇವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಮನೆ ಮಾಡೋಣ. ಏನು ವ್ಲಾಗ್ ಮಾಡ್ತಾ ಇದೆಯಾ? ಐ ಆಮ್ ವ್ಲಾಗಿಂಗ್ ಯು. ಸೊ ಬೇಸಿಕ್ಲಿ ಗೈಸ್ ನೋಡಿ, ಇವಳು ಏತರು. ನಂದು ಇತ್ತೀಚೆಗೆ ಎಲ್ಲರ ಸ್ಕೂಟರ್ಸೇ ಓಡಿಸ್ಕೊಂಡು. ಇಟ್ ಹ್ಯಾಸ್ ಅ ನೇಮ್. ಏನು? ಜಟಾಯು. ಜಟಾಯುನಾ ಇದು? ಜಟಾಯು ಅಂತ ಇದು ರಾಮನ? ಇಲ್ಲ, ರಾವಣ. ರಾಮ ನೆವರ್ ರೋಡ್ ಆನ್ ಜಟಾಯು, ಬಟ್ ರಾವಣ ನಾನು ಸೀತಾ. ರೆಡಿ? ಓಕೆ, ನಾನು ರಾವಣ. ಸರಿ, ನಾನು ನಿನ್ನ ಕಿಡ್ನಾಪ್ ಮಾಡ್ತಾ ಇದ್ದೀನಿ. ಬನ್ನಿ, ಇವಾಗ ಸಾಹಿತ್ಯ ಮೀಟ್ ಮಾಡಕ್ಕೆ ಹೋಗ್ತಾ ಇದೀವಿ ಗೋಟಿಗೆ. ಸೊ ಗೋಟಲ್ಲಿ ಶಿ ಇಸ್ ರಾಮ. ಅವಳು ರಾಮನ, ಸಾಹಿತ್ಯ ರಾಮ. ಇವಾಗ ಹೆಂಗನ್ಸ್ತಾ ಇದೆ ನನ್ನ ರೈಡಿಂಗ್? ಹೆಂಗಿದೆ? ಚೆನ್ನಾಗಿದೆ. ಇದ್ರ ಮೋಡ್ ಹೆಂಗೆ ಚೇಂಜ್ ಮಾಡೋದು? ರೈಟ್ ಸೈಡಲ್ಲಿ ಒಂದು ಚಿಕ್ಕ ಬಟನ್ ಇದೆ ನೋಡು, ಅದನ್ನ ಒತ್ತು. ಯಾವುದು? ಇದಾ? ಕೆಳಗಡೆದು ಇದಾ? ಅದು ಒತ್ತಬೇಕಾ? ರೈಟ್ ಸೈಡ್. ಓಕೆ, ಸ್ಪೋರ್ಟ್ಸ್. ಸ್ಪೋರ್ಟ್ಸ್. ಹೇಳೋ ರಿಯಾಕ್ಷನ್ ಕೊಡು. ನಿಜ ಕ್ಯಾಮ್ರಾ ಆನ್ ಆಗಿದೆ. ಭಯ ಆಗ್ತಾ ಇದೆಯಾ? ನೀವು ಯಾರು ನನ್ನ ಸ್ಕೂಲ್ ನೋಡಿರಲ್ಲ ಅಲ್ಲ? ಬನ್ನಿ ನನ್ನ ಸ್ಕೂಲ್ ತೋರಿಸೋಣ. ಬನ್ನಿ, ಚಂದನಾಗೂ ನೋಡಿರಲ್ಲ, ಅದಕ್ಕೆ ಅವಳಿಗೂ ತೋರಿಸ್ತೀನಿ. ಯಪ್ಪ. ಸೊ ಗೈಸ್, ಇದೇ ನನ್ನ ಸ್ಕೂಲು. ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಎಷ್ಟು ದಿವಸ ಆದಮೇಲೆ ಬರ್ತಾ ಇದ್ದೀನಿ ಈ ಕಡೆ. ಸೊ ಆ್ಯಕ್ಚುಲಿ ನಾನು ಇಲ್ಲಿ ಬರೀ 8th ಸ್ಟ್ಯಾಂಡರ್ಡಿಂದ ಓದಿದ್ದು ಇಲ್ಲಿ. ಅದಕ್ಕೆ ಮುಂಚೆ ಮೋಸ್ಟ್ ಆಫ್ ಮೈ ಲೈಫ್ ನಾನು ಬೇರೆ ಸ್ಕೂಲಲ್ಲಿ ಓದಿದ್ದು. ಅಲ್ಲಿಗೆ ನಾನು ಒಂದು ದಿವಸ ಹೋಗ್ಬಿಟ್ಟೆ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ಇದು ನಂದು ಹೈಸ್ಕೂಲ್ ಓದಿರೋ ಸ್ಕೂಲು ಅಷ್ಟೇ. ಸೊ ನಾನು, ಕಾರ್ತಿಕ್, ಆದಿ ಎಲ್ಲ ಒಂದೇ ಸ್ಕೂಲಲ್ಲಿ ಓದಿದ್ದು. ಸೊ ನಾವೆಲ್ಲ ಸ್ಕೂಲಿಂದನೂ ಫ್ರೆಂಡ್ಸ್ ಇದ್ವಿ. ಆ್ಯಂಡ್ ಇವಾಗ ಎಲ್ಲ ಬೇರೆ ಬೇರೆ ಕಡೆ ಬಟ್ ಅವಾಗ ಮೀಟ್ ಮಾಡ್ತಾ ಇರ್ತೀವಿ ಅಷ್ಟೇ. ಸೊ ನನ್ನ ಮೀಟೇ ಮಾಡ್ತಿಲ್ಲ. ನೀನು ಎಲ್ಲಿ ಬರ್ತೀಯಾ? ಇವತ್ತು ಒಂದು ದಿವಸ ಕೊಡು. ಸೊ ಗೈಸ್, ಇವತ್ತು ಒಂದು ದಿವಸ ಅವಳು ಬಂದಿದ್ದಾಳೆ ನಮ್ಮ ಜೊತೆ. ಅವಳು ಆ್ಯಕ್ಚುಲಿ ಬರೋದೇ ಇಲ್ಲ ಆಚೆ.
ಗೈಸ್ ಇವಳು ಓದ್ತಾ ಇರೋದು ನಮ್ಮ ಮನೆ ಹತ್ರನೇ. ಎಲ್ಲಿ ಅಂತ ಹೇಳ ಬೇಡ, ಆಗೋಯ್ತಾ. ಸೊ ಅವಳು ಬೇಸಿಕ್ಲಿ ರಾಮಾಯಣಲ್ಲಿ ಓದ್ತಾ ಇರೋದು. ಆ್ಯಂಡ್ ರಾಮಾಯಣಲ್ಲಿ ಓದಿದಾಗ ಅವಳಿಗೆ ನನ್ನ ಮನೆ ಎಷ್ಟು ಕ್ಲೋಸ್ ಬೈ ಇದೆ, ಲೈಕ್ ಸುಮ್ಮನೆ ನಡ್ಕೊಂಡು ಬರ್ಬೋದು, ಬಟ್ ಯಾವತ್ತೂ ಬಂದಿಲ್ಲ ನನಗೆ. ಯಾಕೆ ಅವಳು ಒಂದು ದಿವಸ ಕರೆದಿಲ್ಲ ಗೈಸ್, ಹಂಗೇನೆ ಬರೋದು. ಯಾರು ಗೊತ್ತಮ್ಮ, ಯಾವ್ದಾದ್ರು ಹುಡುಗ ಏನಾದ್ರು ಇದನ್ನ ನಂಗೆ ಹೊಡೆದ್ಬಿಟ್ರೆ ಹೈಪ್ ನೋಡಿ. ಸರಿ, ಇವಾಗ ಸಾಹಿತ್ಯ ಏನೋ ಗೋಟಲ್ಲಿ ಕಾಯ್ತಾ ಇದ್ದಾಳೆ. ಅವಳನ್ನ ಒಂದ್ಸಲಿ ಮೀಟ್ ಮಾಡಿಬಿಟ್ಟು ಆಮೇಲೆ ಏನು ಮಾಡ್ತೀನಂತ ನೋಡೋಣ ನಾನು. ಸೊ ಗೈಸ್, ಸಾಹಿತ್ಯ ಅವಳ ಫ್ರೆಂಡ್ಸ್ ಜೊತೆ ಯಾವಾಗಲೇ ಬಂದಿದ್ಲು. ಅವಳನ್ನ ಮೀಟ್ ಮಾಡೋಕೆ ಇವಾಗ ಗೋಟಿಗೆ ಬಂದ್ವಿ. ಆ್ಯಂಡ್ ರೆಡಿ ಬಂದ್ವಿ. ಸೊ ಅವಳು ಆ್ಯಕ್ಚುಲಿ ಹೇಳಿದ್ದು ಚಂದನ ಬಂದಾಗ ಕರಿ ಅಂತ. ಸೊ ಗೈಸ್, ನಾನು ಸಾಹಿತ್ಯ ಕಾರ್ತಿಕ್ ಎಲ್ಲರೂ ಲೊಕೇಶನ್ ಶೇರ್ ಮಾಡ್ತೀವಲ್ಲ, ಅವ್ರ ಲೊಕೇಶನ್ ನೋಡಿಬಿಟ್ಟು ನಾನು ಅದಕ್ಕೆ ಡೈರೆಕ್ಟಾಗಿ ಬಂದಿದ್ದೆ. ಅವ್ರ ಫ್ರೆಂಡ್ಸ್ ಜೊತೆ ಅವಾಗಲೇ ಇದ್ಲು, ನಂಗೆ ಅದು ಗೊತ್ತಿರಲಿಲ್ಲ. ಸೊ ಹಂಗೆ ಅವ್ರೇನೋ ಆರ್ಡರ್ ಮಾಡೋಕ್ಕೆ ಹೋಗಿದ್ದಾರೆ. ಅಲ್ಲಿ ತನಕ ನಾನು ಇವಳು ಅಷ್ಟೇ. ಇವಳ ಜೊತೆ ಒಂದು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಯಾಕೆ ಏನು? ಓಕೆ ಬಟ್ ಇನ್ವಾಲ್ವಿಂಗ್ ಯು. ಸೊ ಪ್ರ್ಯಾಂಕ್ ಪ್ಲ್ಯಾನ್ ಮಾಡೋಣ, ಅದು ಒಂದು. ಬಟ್ ಲಾಸ್ಟ್ ಪ್ರ್ಯಾಂಕ್ ಯಾರೂ ನೋಡೇ ಇಲ್ಲ. ಸೊ ಅದು ಒಂದು ಬೇಜಾರಾಗ್ತಾ ಇದೆ. ಅಷ್ಟು ಎಫರ್ಟ್ ಹಾಕಿದ್ದೀನಿ. ಹೋಗಿ ನೋಡಿ ನನ್ನ ಪ್ರೀವಿಯಸ್ ವ್ಲಾಗ್ನ. ಲಾಸ್ಟ್ ಪ್ರ್ಯಾಂಕ್ ಇಸ್ ವೆರಿ ಗುಡ್ ಗೈಸ್, ತುಂಬ ಚೆನ್ನಾಗಿದೆ, ಹೋಗಿ ನೋಡಿ. ಸೊ ಗೈಸ್, ಇವಾಗ ನಾನು ನಮ್ಮ ಅಕ್ಕ, ನನಗೆ ಆ್ಯಕ್ಚುಲಿ ತುಂಬ ದಿವಸದಿಂದ ಬೆಲ್ಜಿಯಂ ಚಾಕ್ಲೇಟಿಗೆ ಹೋಗ್ಬೇಕಂತ, ಬೆಲ್ಜಿಯಂ ವ್ಯಾಫೆಲಿಗೆ ಹೋಗ್ಬೇಕಂತ ತುಂಬ ಆಸೆ ಇತ್ತು. ಸೊ ವ್ಯಾಫೆಲ್ ಆಸೆ ತುಂಬ ಜಾಸ್ತಿ ಇತ್ತಂತ ವ್ಯಾಫೆಲ್ ತಿನ್ನೋಕೆ ಹೋಗ್ತಾಯಿದ್ದೀವಿ. ಸೊ ಡೇ ಟೂನಲ್ಲಿ ನಾನೇನು ಜಾಸ್ತಿ ಮಾಡ್ತಾಯಿಲ್ಲ, ಏನು ಮಾಡೋದು. ಸೊ ವ್ಯಾಫೆಲ್ ತಿನ್ನೋದು, ಹೋಗ್ಬಿಟ್ಟು ನೋಡೋಣ ಹಿಂಗೆ ವ್ಯಾಫೆಲ್ ಇದೆ ಅಂತ. ಏನೇ ವ್ಯಾಫೆಲ್ ತಿನ್ನೋಕೆ ಕರ್ಕೊಂಡು ಗೈಸ್ ಬನ್ನಿ ವ್ಯಾಫೆಲ್ ತಿಂದ್ಬಿಟ್ಟು ನೋಡೋಣ ಏನಾಗುತ್ತಂತ. ನಂಗೆ ಆ್ಯಕ್ಚುಲಿ ಡೇ ಟೂನಲ್ಲಿ ಏನೂ ಜಾಸ್ತಿ ಮಾಡಿಲ್ಲ ನಾನು, ಅದಕ್ಕೆ ಎಲ್ಲಿ ಹೋಗ್ತಾ ಇದ್ದೀನೋ ವ್ಲಾಗ್ ಮಾಡ್ತಾಯಿದ್ದೀನಿ. ಅದೇ. ಸೊ ಬಂದ್ವಿ. ಇಲ್ಲ ಏನೇ ತೊಗೊಂಡಿದ್ಯಾ? ಕಿಟ್ ಕ್ಯಾಟು ಮತ್ತೆ ಇನ್ನೇನು ಮಾಡಿದೆ ಇದೆಯಾ? ಏನೇನು ತೊಗೊಂಡಿದ್ಯಾ? ಕಿಟ್ ಕ್ಯಾಟು, ಆಲ್ಮಂಡ್ ಕೋಕಾ ಬಟರ್, ದೆನ್ ಟ್ರಿಪಲ್ ಚಾಕೋ. ಸೊ ಎಲ್ರಿಗೂ ವ್ಯಾಫೆಲ್ ತೊಗೊಂಡಿದ್ದೀನಿ ಇವಾಗ. ಸೊ ಮನೆಗೂ ತೊಗೊಂಡಿದ್ದೀನಿ. ನಮ್ಮಮ್ಮ ಯಾವತ್ತೂ ತಿಂದಿರಲ್ಲ, ನಮ್ಮಪ್ಪನೂ ತಿಂದಿರಲ್ಲ. ಅವ್ರಿಗೂ ಇಷ್ಟ ಆಗ್ಬೋದು, ಗೊತ್ತಿಲ್ಲ, ನೋಡೋಣ. ಸೊ ತಿಂದುಬಿಟ್ಟು ಮನೆಗೆ ಹೋಗೋಣ. ಗೈಸ್ ನೋಡಿ ಗೈಸ್, ವ್ಯಾಫಲ್ ಬಂದಿದೆ, ಹೆಂಗಿದೆ, ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಒಂದು ವ್ಯಾಫಲ್ ಒಂದು ಚೂರು ಫೀಲಿಂಗ್ ಆಗೇ ಇರುತ್ತೆ. ಇವಳು ನೋಡಿ, ಇವಳು ನಂದು ನೋಡಿಬಿಟ್ಟು ಆಮೇಲೆ ಹೇಳ್ತಾರೆ ನಿಂದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಹಂಗೆ ತಿಂದುಬಿಟ್ಟು ಮನೆಗೂ ತೊಗೊಳೋಣ, ಅವ್ರದ್ದು ರಿಯಾಕ್ಷನ್ ನೋಡೋಣ ಹೆಂಗಿತ್ತು. ಸೊ ಗೈಸ್, ನಾನು ವ್ಯಾಫಲ್ ತಂದಲ್ಲ, ನಮ್ಮಮ್ಮ ಹೆಂಗಿತ್ತು ಅಂತ ಕೇಳೋಣ. ಹೆಂಗಮ್ಮ ಆಯಿತು ವ್ಯಾಫಲ್? ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ತಿಂದಿದ್ದು, ಬಟ್ ಓಕೆ. ನನಗೆ ತುಂಬ ಸ್ವೀಟ್ ಇಷ್ಟ ಇಲ್ಲ. ಅದರ್ವೈಸ್ ಯಾವಾಗಲೂ ಒಂದ್ಸತಿ ತಿನ್ನೋಕ್ಕೆ ಇಟ್ಸ್ ನೈಸ್. ಓಕೆ, ಅರ್ಧ ತಿಂದರು ಗೈಸ್. ಅರ್ಧ ತಿಂದ್ಬಿಟ್ಟು ನಮ್ಮ ಅಪ್ಪನೂ ಅರ್ಧನೇ ತಿಂದರು. ಅವ್ರಿಗೂ ಇಷ್ಟ ಆಗಿಲ್ಲ, ನಮ್ಮ ಅಮ್ಮಂಗೂ ಇಷ್ಟ ಆಗಿಲ್ಲ. ಸೊ ನಮ್ಮ ಅಕ್ಕನೇ 3 ತಿಂದಳು ಅದು. ಸೊ ಅದಕ್ಕೆ ಅವಳು ನೆಕ್ಸ್ಟ್ 1-6 ತಿಂಗಳು ತಿನ್ನಲ್ಲ ಅದು. ಬಟ್ ನನಗೆ ಮಧ್ಯೆ ಕ್ರೇವಿಂಗ್ ಆಗುತ್ತಂತ ತಿಂತಾ ಇರ್ತೀನಿ. ಸೊ ಅಷ್ಟೇ ಗೈಸ್. ಸೊ ಯಾರ್ಯಾರು ಇಲ್ಲಿ ತನಕ ನನ್ನ ವ್ಲಾಗ್ ನೋಡಿದ್ರೋ ತುಂಬ ಥ್ಯಾಂಕ್ಸ್. ಆ್ಯಂಡ್ ಹೀಗೆ ನೋಡ್ತಾ ಇರಿ. ಆ್ಯಂಡ್ ಏನೇನು ಇಷ್ಟ ಆಗುತ್ತೋ ಅವ್ರು ಏನೇನು ಇನ್ನೂ ಮಾಡಬೇಕು ಅನಿಸುತ್ತೋ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಆ್ಯಂಡ್ ನೋಡೋಣ ನಾನು ಯಾವಾಗ ಮಾಡ್ತೀನಿ ಅಂತ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್ ಗೈಸ್. ತುಂಬ ಥ್ಯಾಂಕ್ಸ್ ನನ್ನ ವ್ಲಾಗ್ ನೋಡೋದಕ್ಕೆ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.